ಹಾಯ್ ಫ್ರೆಂಡ್ಸ್, ಜ್ಯೋತಿಸ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ಆ್ಯಪಲ್ ಪಿಕ್ ಮಾಡೋಕ್ಕೆ ಹೋಗಿದ್ವಿ. ಆ್ಯಪಲ್ ಪಿಕ್ ಮಾಡೋಕ್ಕೆ ಕಾಶ್ಮೀರಿಗೆ ಹೋಗಿದ್ವಿ ಅಂತ ಅನ್ಕೋತಿದ್ದೀರಾ? ಖಂಡಿತವಾಗೂ ಇಲ್ಲ. ಆ್ಯಪಲ್ಲು ನಮ್ಮ ಕರ್ನಾಟಕದ ಹೊಸಕೋಟೆಯಲ್ಲಿದೆ. ಬೆಂಗಳೂರಿಗೆ ಹತ್ತಿರವಾಗಿರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಆ್ಯಪಲ್ ಬೆಳೀತಾ ಇದೆ. ಇಲ್ಲಿನ ರೈತ ಬಸವರಾಜ್ ಅನ್ನೋರು ಆ್ಯಪಲ್ ಫಾರ್ಮನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಸುಮಾರಷ್ಟು ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಆ್ಯಪಲ್ ಪಿಕ್ ಮಾಡೋಕ್ಕೆ. ನಾವೇ ನಮ್ಮ ಕೈಯಾರೆ ಆ್ಯಪಲನ್ನು ಕೊಯ್ದು ಪಿಕ್ ಮಾಡಿದ್ದೀವಿ. ನೋಡ್ತಾ ಇರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಆ್ಯಪಲ್, ಎಷ್ಟೊಂದಿದೆ. ಸಾಮಾನ್ಯವಾಗಿ ಆ್ಯಪಲ್ ಬೆಳೆಯೋದು ಕಾಶ್ಮೀರದಲ್ಲಿ, ಹಿಮಾಚಲ ಪ್ರದೇಶದಲ್ಲೆಲ್ಲ ಬೆಳೆಯುತ್ತಲ್ಲ, ಅಲ್ಲಿನ ತಂಪು ವಾತಾವರಣಕ್ಕೆ ಆ್ಯಪಲ್ ಬೆಳೆಯುತ್ತೆ. ಆದರೆ ಕರ್ನಾಟಕದಲ್ಲೂ ಇದನ್ನು ಬೆಳೆಸ್ಬೋದು ಅನ್ನೋದನ್ನು ಬಹಳಷ್ಟು ರೈತರು ತೋರಿಸ್ಕೊಟ್ಟಿದ್ದಾರೆ. ಆ್ಯಪಲ್ ಫಾರ್ಮ್ ನೋಡಿ ನಮಗೆಲ್ಲ ತುಂಬಾ ಖುಷಿ ಆಯಿತು. ನೋಡಿ, ಇವೆಲ್ಲ ಇನ್ನೂ ಹಣ್ಣಾಗಿಲ್ಲ ಕಾಯಿಗಳು. ಕೆಲವೊಂದು ಕಡೆ ಹಣ್ಣಾಗಿದ್ದು ಕೂಡ ಇದೆ, ಕೆಲವೊಂದು ಗಿಡದಲ್ಲಿ ಹಣ್ಣಾಗಿದ್ದಿತ್ತು. ಈ ಥರ ಸ್ವಲ್ಪ ರೆಡ್ ಆಗಿರೋದು, ಹಣ್ಣಾಗಿರೋದು ನೋಡಿ. ಇದು ಪೂರ್ತಿಯಾಗಿ ಹಣ್ಣಾಗಿರೋವಂಥದ್ದು. ಇಲ್ಲಿನ ಆ್ಯಪಲ್ ಹೇಗಿತ್ತು ಅಂದರೆ ಸ್ವಲ್ಪ ಸಿಹಿ ಹುಳಿ ಎರಡೂ ಸ್ವಾದನೂ ಇತ್ತು. ಪೂರ್ತಿಯಾಗಿ ಕಾಶ್ಮೀರಿ ಆ್ಯಪಲ್ ಥರ ಬರದೇ ಹೋದರೂ ಕೂಡ ತುಂಬಾ ರುಚಿಯಾಗಿ ಅಂತೂ ಇತ್ತು. ನೋಡಿ, ಇದು ಆ್ಯಪಲ್ ಫಾರ್ಮಿನ ವಿಹಂಗಮ ನೋಟ. ಈ ಥರ ಬೈಲಲ್ಲಿ ಆ್ಯಪಲ್ ಗಿಡಗಳನ್ನು ಸ್ವಲ್ಪ ದೂರದಲ್ಲಿ ಸಮಾನ ಅಂತರದಲ್ಲಿ ಹಚ್ಚಿದ್ದಾರೆ. ನಾವು ಸುಮಾರಷ್ಟು ಫ್ಯಾಮಿಲಿ ಹೋಗಿದ್ವಿ. ತುಂಬ ಬಿಸಿಲಿರೋದ್ರಿಂದ ಎಲ್ಲರೂ ಕ್ಯಾಪ್ ಹಾಕ್ಕೊಂಡೆಲ್ಲ ಆ್ಯಪಲ್ ಪಿಕ್ ಮಾಡ್ತಾಯಿದ್ದೀವಿ. ನಾನು ನೋಡಿ ಇವಾಗ ಒಂದು ಆ್ಯಪಲ್ನ ಹಾಗೆ ಕೈಯಲ್ಲಿ ಕಿತ್ತು ತಿಂತಾಯಿದ್ದೀನಿ. ಆ್ಯಪಲನ್ನು ನಾವೇ ನಮ್ಮ ಕೈಯಾರೆ ಕಿತ್ತು ತಿನ್ನೋದು ತುಂಬಾ ಮಜಾ ಕೊಡುತ್ತೆ. ಆ ಟೈಮಲ್ಲಂತೂ ನಾವು ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡಿದ್ವಿ. ನೋಡಿ, ತುಂಬಾ ಚೆನ್ನಾಗಿತ್ತು ಆ್ಯಪಲ್ ಮಾತ್ರ. ಇದು ಆ್ಯಪಲ್ ಗಿಡ ನೋಡಿ, ಈ ಥರ ಇರುತ್ತೆ. ಇದೆಲ್ಲ ಆ್ಯಪಲ್ ಬಿಟ್ಟಿದೆ, ಪೂರ್ತಿಯಾಗಿ ಬಿಟ್ಟಿದೆ. ನಾವು ಯಾವ್ಯಾವುದು ಬೆಳೆದಿದೆ, ಯಾವ್ಯಾವ ಗಿಡದಲ್ಲಿ ಬೆಳೆದಿದೆ ಅನ್ನೋದು ನೋಡಿ ಕಿತ್ಕೋತಾ ಇದ್ದೀವಿ. ಇದು ಪೂರ್ತಿಯಾಗಿ ಕಾಯಿ ಇರುವಂಥದ್ದು. ಮತ್ತೊಂದು ಕಡೆ ರೈತ ಬಸವರಾಜ್ ಅವರು ಆ್ಯಪಲೆಲ್ಲ ಕೊಯ್ದು ಒಂದು ಕಡೆ ರಾಶಿ ಹಾಕಿಟ್ಟಿದ್ರು. ಅದನ್ನು ಬೇಕಾದರೂ ನಾವು ತೊಗೋಬೋದಿತ್ತು. ಆದರೆ ನಾವೇ ಕೈಯಾರೆ ಕಿತ್ಕೊಂಡು ತಗೊಂಡ್ವಿ. ಅದೇ ಒಂಥರ ನಮ್ಮ ಕೈಯಾರೆ ನಾವೇ ಕಿತ್ಕೊಂಡು ತಗೊಳ್ಳೋದ್ರಲ್ಲಿರೋ ಮಜಾ ಕೊಯ್ದಿಟ್ಟಿರೋದನ್ನು ತೊಗೊಂಡು ಬರೋದ್ರಲ್ಲಿ ಇರಲ್ಲ ಅಲ್ವಾ? ಅದಕ್ಕೋಸ್ಕರ ನಾವೇ ಕಿತ್ಕೋತಾ ಇದ್ದೀವಿ. ನೋಡಿ, 2-3 ತಳಿ ಆ್ಯಪಲ್ ಇದೆ. ಇದು ಸ್ವಲ್ಪ ಉದ್ದವಾಗಿರುವಂಥದ್ದು. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಆ್ಯಪಲ್ ಗಿಡಗಳನ್ನ ಕಾಯೋಕ್ಕೆ ಅಂತ ಒಂದು ಚಿಕ್ಕ ಮನೆ ಥರ ಮಾಡಿಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಮಲ್ಕೊಂಡು ರೈತರು ಆ್ಯಪಲ್ ಗಿಡಗಳನ್ನ ರಾತ್ರಿ ಟೈಮಲ್ಲಿ ಕಾಯ್ತಾರೆ. ಇವೆಲ್ಲ ಸುಂದರವಾದ ಆ್ಯಪಲ್ ಗಿಡದ ಛಾಯಾಚಿತ್ರ ಎಷ್ಟು ಸುಂದರವಾಗಿದೆ ನೋಡಿ. ತುಂಬಾ ಖುಷಿ ಕೊಟ್ಟಂಥ ಫಾರ್ಮ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು, ನನ್ನ ಗಂಡ, ಮಗಳು ಎಲ್ಲ ಆ್ಯಪಲ್ ಫಾರ್ಮಲ್ಲಿ ತುಂಬಾ ಫೋಟೋಸ್ ತೊಗೊಂಡ್ವಿ. ನೋಡಿ, ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋಸ್ ತಗೋತಾ ಇದ್ದೀವಿ. ನಾವು ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಇವರು ಶ್ಯಾಮ್ ಸುಂದರ್ ಹೆಗ್ಡೆ ಅಂತ ನಮ್ಮೆಲ್ಲರನ್ನೂ ಆ್ಯಪಲ್ ಫಾರ್ಮ್ಗೆ ಕರ್ಕೊಂಡು ಹೋದಂಥವ್ರು. ಆದರೆ ನನ್ನ ಆ್ಯಪಲ್ ಪಿಕ್ನ ಅನುಭವ ನೋಡಿದ್ರಿ ಅಲ್ವಾ? ಹೇಗನ್ನಿಸ್ತು? ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.